ಓಂ ಶ್ರೀ ಸಾಯಿರಾಮ್. ವಿದ್ಯಾವಾಹಿನಿ ಪ್ರಬಂಧ 6. ಪೂರ್ಣತೆ ಎನ್ನುವುದು ಪ್ರತಿಯೊಂದು ಜೀವಿಯೂ ತಪ್ಪಿಸಿಕೊಳ್ಳಲಾಗದಂತಹ ವಿಧಿ. ಯಾವುದೇ ವಿಧಾನದಿಂದಲೂ ಅದನ್ನು ನಿವಾರಿಸಲಾಗಲಿ ವಂಚಿಸಲಾಗಲಿ ಸಾಧ್ಯವಿಲ್ಲ. ಇಂದಿನ ನಮ್ಮ ಅಪೂರ್ಣತಾ ಸ್ಥಿತಿಯು ಈ ಹಿಂದಿನ ಜನ್ಮಗಳಲ್ಲಿ ನಾವು ಮಾಡಿದ ಕೆಲಸಗಳ ಪರಿಣಾಮ. ಅಂದರೆ ಹಿಂದಿನ ಜನ್ಮಗಳ ಆಲೋಚನೆಗಳು, ಭಾವನೆಗಳು, ಉದ್ವೇಗಗಳು ಮತ್ತು ಕಾರ್ಯ ಚಟುವಟಿಕೆಗಳು ಇವತ್ತು ನಾವು ಇರುವ ಸ್ಥಿತಿಗೆ ಕಾರಣವಾಗಿವೆ. ಹಾಗೆಯೇ ನಮ್ಮ ಭವಿಷ್ಯತ್ತಿನ ಸ್ಥಿತಿಯನ್ನು ಇಂದಿನ ಕಾರ್ಯಗಳು, ಕಾಮನೆಗಳು, ಆಲೋಚನೆಗಳು ಮತ್ತು ಭಾವನೆಗಳು ಇವುಗಳ ಆಧಾರದ ಮೇಲೆ ಕಟ್ಟುತ್ತಿದ್ದೇವೆ. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ನಮ್ಮ ಅದೃಷ್ಟ ದುರದೃಷ್ಟಗಳಿಗೆ ನಾವೇ ಕಾರಣರು. ಅಂದ ಮಾತ್ರಕ್ಕೆ ವ್ಯಕ್ತಿಯು ಒಳ್ಳೆಯ ಅದೃಷ್ಟವನ್ನು ಬೆಳೆಸಿಕೊಂಡು ದುರದೃಷ್ಟವನ್ನು ನಿವಾರಿಸಿಕೊಳ್ಳಲು ಇತರರ ನೆರವನ್ನು ಪಡೆಯಬಾರದು ಎಂದರ್ಥವಲ್ಲ. ಹಾಗೆ ನೋಡಿದರೆ ಎಲ್ಲೋ ವಿರಳವಾಗಿ ಕೆಲವರನ್ನು ಬಿಟ್ಟು ಮಿಕ್ಕ ಎಲ್ಲರಿಗೂ ಅಂತಹ ನೆರವು ಅತ್ಯಗತ್ಯವಾಗಿ ಬೇಕು. ವ್ಯಕ್ತಿಗೆ ಈ ನೆರವು ದೊರಕಿದಾಗ ಅವನ ಪ್ರಜ್ಞೆಯು ಶುದ್ಧವಾಗುತ್ತದೆ, ಭವ್ಯವಾಗುತ್ತದೆ. ಅವನ ಆಧ್ಯಾತ್ಮಿಕ ಪ್ರಗತಿ ವೇಗಯುತವಾಗುತ್ತದೆ. ಕೊನೆಗೆ ಅವನು ಪರಿಪೂರ್ಣತೆಯನ್ನು, ಪೂರ್ಣತ್ವವನ್ನು ಪಡೆಯುತ್ತಾನೆ. ಉನ್ನತಿಕರವಾದ ಈ ಸ್ಫೂರ್ತಿಯನ್ನು ಪುಸ್ತಕಗಳನ್ನೋದಿ ಪಡೆಯಲು ಸಾಧ್ಯವಿಲ್ಲ. ಒಂದು ಮನಸ್ಸು ಇನ್ನೊಂದು ಮನಸ್ಸನ್ನು ಸಂಪರ್ಕಿಸಿದಾಗ ಮಾತ್ರ ಅದು ಸಾಧ್ಯ. ವ್ಯಕ್ತಿಯು ತನ್ನ ಇಡೀ ಜೀವಮಾನವೆಲ್ಲ ಗ್ರಂಥಾಧ್ಯಯನ ಮಾಡಿ ಮುಗಿಸಿರಬಹುದು, ಬೌದ್ಧಿಕವಾಗಿ ಅಪಾರವಾದ ತಜ್ಞತೆಯನ್ನು ಗಳಿಸಿಕೊಂಡಿರಬಹುದು. ಆದರೆ ಆತ್ಮ ವ್ಯವಸಾಯದಲ್ಲಿ ಒಂದು ಹೆಜ್ಜೆಯನ್ನಾದರೂ ಮುಂದಿಟ್ಟಿರುವುದಿಲ್ಲ. ಆದ್ದರಿಂದ ಪುಸ್ತಕಗಳನ್ನೋದಿ ಪಾಂಡಿತ್ಯ ಪಡೆದವನು ಆಧ್ಯಾತ್ಮಿಕ ವಿವೇಕವನ್ನೂ ಸಾಧಿಸಿಕೊಂಡಿದ್ದಾನೆ ಎಂದು ಹೇಳುವುದು ತಪ್ಪಾಗುತ್ತದೆ. ಕಾರಣಕ್ಕೂ ಪರಿಣಾಮಕ್ಕೂ ಸಂಬಂಧವಿರುವ ಹಾಗೆ ವಿದ್ವತ್ತಿಗೂ ಸಂಸ್ಕೃತಿಗೂ ಸಂಬಂಧವಿಲ್ಲ. ಪ್ರಾಪಂಚಿಕ ಜ್ಞಾನವನ್ನು ಎಷ್ಟೇ ಜೋಡಿಸಿಕೊಂಡಿದ್ದರೂ ವ್ಯಕ್ತಿಯ ಮನಸ್ಸು ಸುಸಂಸ್ಕೃತವಾಗಿರದಿದ್ದರೆ ಅದೆಲ್ಲ ನಿಷ್ಪ್ರಯೋಜಕ. ಸಂಸ್ಕೃತಿಯನ್ನು ಬೋಧಿಸಿ ಅದು ವ್ಯಕ್ತಿತ್ವದ ಆಳಕ್ಕೆ ಇಳಿದು ಗಳಿಸಿದ ಜ್ಞಾನವನ್ನು ಶುದ್ಧೀಕರಿಸಲು ಕಲಿಸಿಕೊಡುವ ಶಿಕ್ಷಣವೇ ಅತ್ಯುತ್ತಮವಾದದ್ದು ಮತ್ತು ಅತ್ಯಂತ ಫಲಪ್ರದವಾದದ್ದು. ಪುಸ್ತಕಗಳನ್ನು ಓದುವುದರಿಂದ ಅಥವಾ ಬೇರೆ ಮಾತುಗಳಲ್ಲಿ ಲೌಕಿಕ ವಿದ್ಯಾಭ್ಯಾಸದಿಂದ ವ್ಯಕ್ತಿಯ ಬುದ್ಧಿಯು ವಿಸ್ತಾರವಾಗುತ್ತದೆ ಮತ್ತು ಹರಿತವಾಗುತ್ತದೆ. ಆಧ್ಯಾತ್ಮಿಕ ವಿಷಯಗಳನ್ನು ಕುರಿತು ಅಂತಹ ವ್ಯಕ್ತಿಯು ಅದ್ಭುತವಾದ ಉಪನ್ಯಾಸಗಳನ್ನು ನೀಡಬಹುದು. ಆದರೆ ಅದರಿಂದ ಪರಿಣಾಮಾನುಸಾರವಾಗಿ ಅವನ ಆಧ್ಯಾತ್ಮಿಕ ಜೀವನವು ಪ್ರಗತಿ ಹೊಂದಿದೆ ಎಂದು ಹೇಳಲು ಬರುವುದಿಲ್ಲ. ಇನ್ನೊಬ್ಬನು ಮಾಡುವ ಬೋಧನೆಯು ಇವನ ಹೃದಯವನ್ನು ಪ್ರವೇಶಿಸಿ ಅವನ ಸ್ವಭಾವವನ್ನು ಪರಿವರ್ತಿಸದೇ ಹೋಗಬಹುದು. ಆತ್ಮ ಸಂಸ್ಕರಣವಿಲ್ಲದ ಕೇವಲ ವಿದ್ಯಾಭ್ಯಾಸವು ನಿಷ್ಫಲವಾಗುವುದಕ್ಕೆ ಇದೇ ಕಾರಣ. ಯಾರ ಹೃದಯದಲ್ಲಿ ಆತ್ಮ ಸತ್ಯವು ಮುದ್ರಿತವಾಗಿದೆಯೋ ಅಂತಹ ಮಹಾತ್ಮನನ್ನು ಗುರುವಾಗಿ ಅಂಗೀಕರಿಸಬೇಕು. ಈ ಸತ್ಯವನ್ನು ಸ್ವಾಗತಿಸಿ ಅದನ್ನು ತಿಳಿದುಕೊಳ್ಳಲು ಉತ್ಸುಕನಾಗಿರುವವನನ್ನು ಮಾತ್ರವೇ ಶಿಷ್ಯನನ್ನಾಗಿ ಸ್ವೀಕರಿಸಬೇಕು. ಬೀಜದಲ್ಲಿ ಜೀವತ್ವವು ಸುಪ್ತವಾಗಿರಬೇಕು. ಕ್ಷೇತ್ರವನ್ನು ಉತ್ತು ಬೀಜವನ್ನು ಬಿತ್ತಲು ಹದಗೊಳಿಸಬೇಕು. ಈ ಎರಡೂ ಕ್ರಿಯೆಗಳು ಸಮರ್ಪಕವಾಗಿ ನೆರವೇರಿದ್ದರೆ ಆಗ ಆಧ್ಯಾತ್ಮಿಕತೆಯ ಬೆಳಸು ಸಮೃದ್ಧವಾಗಿ ದೊರಕುತ್ತದೆ. ಶ್ರೋತೃವಿಗೆ ಸ್ಪಷ್ಟವಾಗಿ ಗ್ರಹಿಸುವ ಶ್ರವಣ ಶಕ್ತಿ ಇರಬೇಕು. ಇಲ್ಲದೆ ಹೋದರೆ ಜ್ಞಾನದ ತಳಹದಿಯಾದ ದಾರ್ಶನಿಕ ತತ್ವಗಳನ್ನು ಸರಿಯಾಗಿ ಗ್ರಹಿಸಲು ಸಾಧ್ಯವಾಗುವುದಿಲ್ಲ. ಗುರು ಮತ್ತು ಶಿಷ್ಯರಿಬ್ಬರೂ ಈ ನೆಲೆಯಲ್ಲಿ ಇರಬೇಕು. ಈ ಅರ್ಹತೆಗಳಿಲ್ಲದ ಇತರರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಗೊತ್ತು ಗುರಿ ಇಲ್ಲದೆ, ಒಂದು ಉದ್ದೇಶವಿಲ್ಲದೆ ಸುಮ್ಮನೆ ಅಲೆದಾಡುತ್ತಿರುತ್ತಾರೆ ಅಷ್ಟೇ. ವಿದ್ಯಾವಂತರಾದ ಸುಸಂಸ್ಕೃತರಾದ ಈ ಶಿಕ್ಷಕರಿಗಿಂತಲೂ ಉನ್ನತವಾದ ನೆಲೆಯನ್ನು ಗಳಿಸಿದ ಇನ್ನೂ ಆಳವಾದ ಸಾಮರ್ಥ್ಯಗಳಿರುವ ಗುರುಗಳಿದ್ದಾರೆ. ಅವರೇ ಅವತಾರ ಪುರುಷರು, ಮನುಷ್ಯ ರೂಪದ ದೇವರು. ಅವರು ಸಂಕಲ್ಪ ಮಾತ್ರದಿಂದ ಆಧ್ಯಾತ್ಮಿಕ ಶಕ್ತಿಯನ್ನು ಅನುಗ್ರಹಿಸುತ್ತಾರೆ. ಅವರು ಆಜ್ಞೆ ಮಾಡುತ್ತಾರೆ. ಆ ಆದೇಶದ ಶಕ್ತಿ ಎಷ್ಟಿರುತ್ತದೆಂದರೆ ದೀನರಲ್ಲಿ ಅತಿ ದೀನನಾದವನೂ ಸಿದ್ಧ ಪುರುಷನ ಮಟ್ಟಕ್ಕೆ ಏರಿಬಿಡುತ್ತಾನೆ. ಇಂಥವರು ಗುರುಗಳೆಲ್ಲರ ಗುರುಗಳು, ಭಗವಂತನ ಮಾನುಷೀ ರೂಪಗಳು.
ಮಾನವನು ಭಗವಂತನನ್ನು ಮನುಷ್ಯ ರೂಪದ ಹೊರತು ಬೇರೆ ರೂಪದಲ್ಲಿ ಕಲ್ಪಿಸಿಕೊಳ್ಳಲಾರನು. ಮಾನವ ಪ್ರಾರ್ಥನೆಗೆ ಓಗೊಟ್ಟು ಉತ್ತರ ರೂಪವಾಗಿ ಭಗವಂತನು ಮನುಷ್ಯನಾಗಿ ಅವತರಿಸುತ್ತಾನೆ. ಏಕೆಂದರೆ ಅದೊಂದು ದರ್ಶನವನ್ನು ಮಾತ್ರವೇ ಮನುಷ್ಯನು ನಿಜವೆಂದು ಭಾವಿಸುವುದು. ಬೇರೆ ಯಾವುದೇ ರೂಪದಲ್ಲಿ ದೇವರನ್ನು ಚಿತ್ರಿಸಿಕೊಳ್ಳಲು ಹೊರಟರೂ ತನಗಿಂತ ಕೆಳಮಟ್ಟದ ಯಾವುದೋ ಕುರೂಪದ ಚಿತ್ರವನ್ನು ಕಲ್ಪಿಸಿಕೊಳ್ಳಬೇಕಾಗುತ್ತದೆ. ಅದನ್ನು ತಾನೇ ಎಂದು ಸಂವಾದಿಸಿಕೊಳ್ಳಲು ಅವನು ಬಹಳಷ್ಟು ಶ್ರಮ ಪಡಬೇಕಾಗುತ್ತದೆ. ಅಜ್ಞಾನಿಯಾಗಿದ್ದ ಒಬ್ಬನು ಶಿವನ ವಿಗ್ರಹವನ್ನು ತಯಾರಿಸಲು ಹೊರಟನು. ಅನೇಕ ದಿನ ಬಹಳ ಕಷ್ಟಪಟ್ಟ ಮೇಲೆ ಅವಿರತ ಪರಿಶ್ರಮದಿಂದ ಅವನು ಸಿದ್ಧಪಡಿಸಿದ್ದು ಒಂದು ಕೋತಿಯ ವಿಗ್ರಹವನ್ನು. ನಾವು ಎಲ್ಲಿಯವರೆಗೆ ಮಾನವರಾಗಿರುತ್ತೇವೆಯೋ ಅಲ್ಲಿಯವರೆಗೂ ನಮ್ಮ ಕಲ್ಪನೆಯಲ್ಲಿ ಮಾನವ ರೂಪಕ್ಕಿಂತ ಬೇರೆಯಾದ ಒಂದು ರೂಪದಲ್ಲಿ ದೇವರನ್ನು ಚಿತ್ರಿಸಿಕೊಳ್ಳಲಾರೆವು. ಆದ್ದರಿಂದ ವ್ಯಕ್ತಿಯು ಮಾನವ ಹಂತವನ್ನು ಮೀರಿದ ಅದರಿಂದ ಆಚೆಯ ಹಂತವನ್ನು ಮುಟ್ಟಿ ಅಲ್ಲಿಂದ ತನ್ನ ನಿಜ ಸ್ವರೂಪವನ್ನು ನೋಡಲು ಗ್ರಹಿಸಲು ಅವಕಾಶವನ್ನು ನಿರೀಕ್ಷಿಸಬೇಕು. ಜ್ಞಾನದ ಪುಷ್ಟಿ ಇಲ್ಲದೆ ಕೇವಲ ಸಾಮಾನ್ಯ ತರ್ಕದಿಂದ ಮಾಡಿದ ಸಂಶೋಧನೆಯು ನಮಗೆ ಏನನ್ನೂ ಕಾಣಿಸಲಾರದು. ಅಂತಹ ಜನರು ಅವತಾರ ಪುರುಷರನ್ನು ಹೀಗಳೆದು ಭಾಷಣ ಮಾಡಿದಾಗ, ನೀವೇನಾದರೂ ಅಲ್ಲಿದ್ದರೆ ಅವರನ್ನು ಕೇಳಿ, ಮಾನ್ಯರೇ, ಸರ್ವಸ್ಥಿತಿ, ಸರ್ವಶಕ್ತಿ, ಸರ್ವವ್ಯಾಪಿತ್ವ ಎಂಬ ಪದಗಳ ಅರ್ಥ ನಿಮಗೆ ತಿಳಿದಿದೆಯೇ? ಮನುಷ್ಯನು ತನ್ನ ಇಂದ್ರಿಯಗಳ ಮೂಲಕ ಎಷ್ಟು ಸಾಧ್ಯವಾಗುತ್ತದೆಯೋ ಅಷ್ಟು ಪ್ರಮಾಣದಲ್ಲಿ ವಸ್ತು ಪ್ರಪಂಚಕ್ಕೆ ಸೀಮಿತಗೊಳ್ಳುತ್ತಾನೆ. ಆದ್ದರಿಂದ ಸರ್ವವ್ಯಾಪಿತ್ವ ಮೊದಲಾದ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳಲು ಅವನು ಅಸಮರ್ಥ. ಈ ವಿಚಾರಗಳ ಬಗೆಗೆ ಆ ಭಾಷಣಕಾರನಿಗೆ ತಿಳಿದಿರುವುದಿಲ್ಲ. ಸಾಮಾನ್ಯ ಅನಕ್ಷರಸ್ಥನಿಗೆ ಹೇಗೋ ಹಾಗೆ. ಈ ರೀತಿ ಚಿಂತನೆಯ ಅಗಾಧ ದಿಗಂತಗಳ ಅರಿವಿಲ್ಲದೆ ಶುದ್ಧ ಅಜ್ಞಾನವಿದ್ದರೂ ಈ ಬಗೆಯ ಭಾಷಣಕಾರರು ತಮ್ಮ ಉಪದೇಶಗಳ ಮೂಲಕವಾಗಿ ಗೊಂದಲವನ್ನು ಉಂಟುಮಾಡುತ್ತಾರೆ. ಆಧ್ಯಾತ್ಮಿಕ ಶಿಕ್ಷಣವೆಂದರೆ ನಿಜವಾಗಿ ಸತ್ಯದ ಅನುಭವ, ಸತ್ಯದ ಅರಿವು. ಕಿವಿಗೆ ಹಿತವಾದ ಮಾತುಗಾರಿಕೆಯನ್ನು ಸತ್ಯದ ಅನುಭವವೆಂದು ತಪ್ಪಾಗಿ ತಿಳಿದುಕೊಳ್ಳಬಾರದು. ಆ ಅನುಭವವು ಆತ್ಮದ ಅತ್ಯಂತ ಒಳಗಿನ ಪೀಠದಲ್ಲಿ ಮಾತ್ರ ಮೂಡುತ್ತದೆ. ಈಗ ಸೃಷ್ಟಿಯಾಗಿರುವಂತೆ ಮನುಷ್ಯನು ಸ್ವರೂಪತಃ ಕೋಶಸ್ಥನಾಗಿದ್ದಾನೆ. ಆದ್ದರಿಂದ ಅವನು ದೇವರನ್ನು ಕೇವಲ ಮಾನವನಾಗಿ ನೋಡಬಲ್ಲ. ಎಮ್ಮೆಗಳು ದೇವರನ್ನು ಪೂಜಿಸಬೇಕೆಂದು ಬಯಸಿದರೆ ಎಮ್ಮೆತನಕ್ಕೆ ಸೀಮಿತವಾಗಿರುವುದರಿಂದ ಅವು ದೇವರನ್ನು ವಿಶ್ವವ್ಯಾಪಿಯಾದ ಎಮ್ಮೆ ಎಂಬಂತೆ ಕಲ್ಪಿಸಿಕೊಳ್ಳಬಹುದು ಅಷ್ಟೇ. ಹಾಗೆಯೇ ಮನುಷ್ಯನು ದೈವತ್ವವನ್ನು ವಿಶ್ವವಿರಾಟ್ ಪುರುಷನಾಗಿ ಮಾನವ ಅಂಗಾಂಗಗಳ ಸಹಿತ, ಮಾನವ ಗುಣಗಳ ಸಹಿತ ಕಲ್ಪಿಸಿಕೊಳ್ಳುತ್ತಾನೆ. ಮನುಷ್ಯ, ಎಮ್ಮೆ, ಮೀನು ಇವುಗಳನ್ನು ಪಾತ್ರೆಗಳಿಗೆ ಹೋಲಿಸಬಹುದು. ಈ ಪಾತ್ರೆಗಳು ದೈವತ್ವದ ಅಗಾಧ ಸಾಗರದತ್ತ ಅದನ್ನು ತುಂಬಿಕೊಂಡು ಬರಲು ಸಾಗುತ್ತವೆನ್ನೋಣ. ಅವು ಪ್ರತಿಯೊಂದೂ ತನ್ನ ತನ್ನ ಆಕಾರದಲ್ಲಿ, ಗಾತ್ರದಲ್ಲಿ ಮಾತ್ರ ತುಂಬಿಕೊಂಡು ತರಬಹುದಲ್ಲವೇ? ಮನುಷ್ಯ ಎಂಬ ಪಾತ್ರೆಯು ಭಗವಂತನನ್ನು ಮನುಷ್ಯ ರೂಪದಲ್ಲಿ ಗಳಿಸಿ ಸ್ವೀಕರಿಸಿದರೆ, ಎಮ್ಮೆ ಪಾತ್ರೆಯು ಎಮ್ಮೆಯ ರೂಪದಲ್ಲಿ, ಮೀನು ಪಾತ್ರೆಯು ಮೀನಿನ ರೂಪದಲ್ಲಿ ಭಗವಂತನನ್ನು ತರುತ್ತವೆ. ಈ ಎಲ್ಲ ಪಾತ್ರೆಗಳಲ್ಲೂ ದೈವತ್ವವೆಂಬ ಏಕೈಕ ಪವಿತ್ರ ಜಲವು ತುಂಬಿಕೊಂಡಿದೆ. ಮನುಷ್ಯರು ಭಗವಂತನನ್ನು ಚಿತ್ರಿಸಿಕೊಳ್ಳುವಾಗ ಅವನನ್ನು ಮಾನವ ರೂಪದಲ್ಲೇ ಕಾಣುತ್ತಾರೆ. ಪ್ರತಿಯೊಂದೂ ಭಗವಂತನ ಮೇಲೆ ತನ್ನದೇ ರೂಪವನ್ನು ಒತ್ತುತ್ತದೆ. ಜೈ ಸಾಯಿರಾಮ್.